ಯಾರಿಗೋ ಕೆಲಸ ಕೊಟ್ಟಿಲ್ಲ ಅಂತ ಖುಷಿಯಾಗಿದ್ರು. ಚಿಕ್ಕಿ, ಧೂಳು ಹೊಡೆಯೋ ಕೋಲ್ ಎಲ್ಲಿದೆ ಅಂತ ನಿನಗೆ ಗೊತ್ತಾ? ಸ್ವಾತಿ, ಸುಮ್ಮನೆ ಇರು. ನಿಂಗೆ ಯಾಕೆ ಬೇಕಾವೆಲ್ಲ? ಮುತ್ತು ಅಪ್ಪನೇ ಹೇಳಿದ್ರೆ ನಿಂದೇನು? ಹೋಗು ಚಿಕ್ಕಿ, ಹೋಗು. ಅಣ್ಣ, ಪ್ರಾಪರ್ಟೀಸ್ ಬಂತಾ? ಇದನ್ನು ಇಟ್ಕೋ. ಮಾಯಕ್ಕ, ತಗೊಳ್ಳಿ, ಇದು ನಿಮ್ಗೆ. ತಗೊಳ್ಳಿ ಅಕ್ಕ. ನಿಮ್ ರೂಮಲ್ಲಿ ತುಂಬಾ ಕಸ ಇದೆ, ಅದಕ್ಕೆ ಮೂಗ್ ಮುಚ್ಕೊಂಡು ಕೆಲಸ ಮಾಡಿ, ಆಯ್ತಾ? ತಗೊಳ್ಳಿ ಅಕ್ಕ. ಚಿಕ್ಕಿ, ಇಟ್ಕೊಡು. ಶರ್ಮಿಳಾ ಅತ್ತೆ, ಹೇಗಿದ್ದೀರಾ? ಇದು ನಿಮ್ಗೆ. ನಿಮ್ ಡ್ರೆಸ್ಸಿಗೆ ಮ್ಯಾಚಿಂಗೇ ಕೊಟ್ಟಿದ್ದೀನಿ, ತಗೊಳ್ಳಿ. ಚಿಕ್ಕಿ, ಇದು ನಿನಗೆ. ಅಯ್ಯೋ, ನನಗೆ ಅಡುಗೆ ಮನೇಲಿ ಕೆಲಸ ಇದೆ. ಅಣ್ಣ, ಬನ್ನಿ ಇಲ್ಲಿ. ತಗೊಳ್ಳಿ, ಇದು ನಿಮ್ಗೆ. ನೀಟಾಗಿ ಕ್ಲೀನ್ ಮಾಡ್ರಾ, ನೀಟಾಗಿ ಕ್ಲೀನ್ ಮಾಡಿ. ಚಿಕ್ಕು, ನಾನು ರೂಮಲ್ಲಿ ರೆಸ್ಟ್ ಮಾಡ್ತಿರ್ತೀನಿ, ನೀನು ನನ್ಗೊಂದು ಜ್ಯೂಸ್ ತರಿಸ್ಕೊಡು. ಓಕೆ ಮೇಡಮ್, ತರಿಸ್ಕೊಡ್ತೀನಿ, ಬನ್ನಿ. ಕೆಲಸ ಮಾಡಿ ಅಭ್ಯಾಸನೇ ಇಲ್ಲ. ಕೆಲಸ ಮಾಡು ಅಂದ್ರೆ ಹೇಗ್ ಮಾಡೋದು? ಬೆನ್ನೆಲ್ಲ ನೋವಪ್ಪ. ಶರ್ಮಿಳಕ್ಕ, ಜ್ಯೂಸ್ ತಂದು ಕೊಡ್ಲಾ? ಏಯ್, ಹೋಗೋ ಸುಮ್ನೆ. ಚೂನಪ್ಪ, ನಾನು ಹೀಗೆ ಸುಮ್ಮನೆ ನಿಂತಿರೋದು ಇವಳು ಏನಾರ ನೋಡ್ಬಿಟ್ರೆ ಅಣ್ಣನ ಹತ್ರ ನಾನು ಯಾವ ಕೆಲಸನೂ ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡ್ಬಿಡ್ತಾಳೆ. ಚೂಳೊಬ್ಳು ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಮಹಾರಾಣಿ ತರ ಮೆರ್ಕೊಂಡಿರೋಣ ಅನ್ಕೊಂಡೆ. ಇವಳು ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ಶರ್ಮಿಳಾ ಅತ್ತೆ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ನೀವು ಮಾತ್ರ ಸುಮ್ಮನೆ ನಿಂತಿದ್ದೀರಾ. ಬೇಗ ಕೆಲಸ ಮಾಡಿ. ಮೇಲ್ಗಡೆ ಮಿಸ್ ಕಾಫಿ ಚೆಲ್ಬಿಟ್ಟೆ, ಸ್ವಲ್ಪ ಕ್ಲೀನ್ ಮಾಡಿ. ನಾಳೆ ಪೂಜೆ ಬೇರೆ ಐತಿಯಲ್ಲ, ನಾನು ನೇಲ್ ಪಾಲಿಶ್ ಹಾಕೋಬೇಕು. ಹಾಳದೊಳ ಮುಖ ನೋಡ್ಕೊಂಡು ನಾನು ಕೆಲಸ ಮಾಡಬೇಕು. ಏಯ್, ನನಗೆ ಚಿಟಿಕೆ ಹೊಡಿಯೋಷ್ಟು ಧೈರ್ಯ ಬಂತ ನಿನಗೆ? ಮುಂದೆ ನಂದು ಮುತ್ತು ಮಾವನ ಮದುವೆ ಆಗಲಿ, ನಿನ್ನನ್ನು ಯಾವ ಜಾಗದಲ್ಲಿ ಇಟ್ಟಿರ್ತೀನಿ ಅಂತ ನೋಡ್ತಿರು. ನಿಂತಲ್ಲೇ ಹಗ್ಲು ಕನ್ಸು ಕಾಣೋದು ಬಿಟ್ಟು ಬೇಗ ಕೆಲಸ ಮುಗಿಸಿ. ಕೆಲಸ ಮಾಡಿದವ್ರಿಗೆ ಮಾತ್ರ ಊಟ ಅಂತ ಡಿಸೈಡ್ ಮಾಡಿದ್ದೀನಿ. ಬೇಗ ಬೇಗ ಕೆಲಸ ಮುಗಿಸಿ. ಮೆಹಂದಿ ಹಾಕೋಬೇಕು. ಬೇಕು ಅಂತ ಬಂದು ಬಂದು ನನಗೆ ಕೆಲಸ ಹೇಳೋಗ್ತಿದೆಯಲ್ಲ, ಇದಕ್ಕಿಂತ ಜಾಸ್ತಿ ಹಿಂಸೆ ನೀನು ಅನುಭವಿಸೋ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಮಾಯಾನೇ ಅಲ್ಲ. ಇದೇನ್ ಪುಟ್ಟ ಈ ಕಡೆಯಿಂದ ಬರ್ತಿದ್ಯಾ? ಕೆಲಸ ಮಾಡ್ತಿದ್ದಾರಾ ಅಥವಾ ಹೋಟ್ಲ ಹೊಡಿತಿದ್ದಾರಾ ಅಂತ ನೋಡಕ್ ಬಂದೆ. ಹೋಟ್ಲನಾ? ಅಂದ್ರೆ ಹರಟೆ. ಹೌದಾ? ಏನಪ್ಪ ಇದು? ಬೆಳ್ಳಿ ಚಿಕ್ಕಿಗೆ ಸರ್ಪ್ರೈಸ್ ಕೊಡೋಣ ಅಂತ ತಂದಿದ್ದೀನಿ. ಸರ್ಪ್ರೈಸಾ? ಹೌದು. ಬಾ ಬಾ ಬಾ. ಏನು ಇಬ್ರು ಗುಸ್ಗುಸು ಅಂತ ಮಾತಾಡ್ಕೊಂಡು ಬರ್ತಿದ್ದೀರಾ? ಹೇಳ್ಬಿಡೋಣವಾ? ಹೇಳ್ಬಿಡೋಣ ಅಪ್ಪ, ಜಾಸ್ತಿ ಕಾಯಿಸೋದ್ ಬೇಡ. ಬೆಳ್ಳಿ, ನಿನಗೋಸ್ಕರ ಅಂತ ಒಂದು ಉಡುಗೊರೆ ತಂದಿದ್ದೀನಿ. ಹುಡ್ಕೋರೇನಾ? ಹೌದು. ಅಂದ್ರೆ ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ ಸಿಕ್ಕಿರೋದು, ಅದನ್ನೆಲ್ಲ ಕೂಡಿಟ್ಟು ನಿನಗೆ ಕೊಡೋಣ ಅಂತ ತಂದಿದ್ದೀನಿ. ಏನಿರ್ಬೋದು ಗೆಸ್ ಮಾಡು.
ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗ್ಲ ಬಳೆಗಳ ಮಾವ? ಅಯ್ಯೋ, ಬಳೆಗಳಂತ ಬಳೆಗಳು. ಅದೆಲ್ಲ ಅಂದಮೇಲೆ ಇನ್ಯಾವುದು? ಬೊಂಬೆ? ಹಾ, ಈಗ ನೆನ್ಪಾಯ್ತು. ಅದೇ ಅಡ್ಗೆ ಆಟ ಸಾಮಾನಲ್ವಾ? ಚಿಕ್ಕ ಚಿಕ್ಕ ಪಾತ್ರೆಗಳು ಲೋಟಗಳೆಲ್ಲ ಇರುತ್ತೆ, ಅದೇ ಅಲ್ವಾ? ಚಿಕ್ಕಿಗೆ ಯಾವಾಗ್ಲೂ ಅಡ್ಗೆ ಬಗ್ಗೆನೇ ಚಿಂತೆ, ಬೇರೆ ಏನು ಗೊತ್ತಿಲ್ಲ. ದಡ್ಡಿ. ಅಲ್ವಾ, ನಾನು ಅದೇ ಅನ್ಕೊಂಡೆ. ನನಗೆ ಗೊತ್ತಾಗ್ತಿಲ್ಲ. ಸ್ವಾತಿ, ಹೇಳ್ಬಿಡೋಣವಾ? ಹಾ, ಸರಿ, ಕೂತ್ಕೋ ಬೆಳ್ಳಿ, ಬಾ. ಚಿಕ್ಕಿ ಕಣ್ಮುಚ್ಕೋ. ಕಣ್ಮುಚ್ಕೋ ಚಿಕ್ಕಿ. ಅಪ್ಪ, ಬೇಗ. One, two, three. Open your eyes. ಮಾವ, ನನ್ನ ಹಳೆ ಫೋಟೋಗಳು. ಮಾವ, ಈ ಫೋಟೋ ನೀವೆಷ್ಟು ಮುದ್ದಾಗಿದ್ದೀರಾ ನೋಡಿ. ಈ ಫೋಟೋದಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ. ಸ್ವಾತಿ, ಇದು ಯಾರು ಗೊತ್ತಾ? ಯಾರ್ ಚಿಕ್ಕಿ? ಮುತ್ತು ಮಾವ. ನೋಡು ನನ್ನನ್ನು ಹೇಗೆ ಎತ್ಕೊಂಡಿದ್ದಾರೆ. ನೀವಿಬ್ರು ಜೊತೆಲಿ ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ಮಾವ, ಇಂಥದ್ದೊಂದು ಉಡುಗೊರೆ ಕೊಡ್ತೀರಾ ಅಂತಾನೆ ಅನ್ಕೊಂಡಿರ್ಲಿಲ್ಲ. ತುಂಬಾ ಥ್ಯಾಂಕ್ಸು. ಅದಿರ್ಲಿ ಬಿಡು, ಒಂದು ಕೆಲಸ ಮಾಡೋಣ. ನಿಂದೊಂದು ಫೋಟೋ ತೆಗ್ದು ಅದ್ರ ಜೊತೆ ಸ್ವಾತಿದು ಫೋಟೋ ತೆಗ್ದು ಹಾಲ್ನಲ್ಲಿ ದೊಡ್ಡ ಫ್ರೇಮ್ ಮಾಡಾಕ್ಸೋಣ. ಏನಂತೀಯ? ಒಳ್ಳೆ ಐಡಿಯಾ ಅಪ್ಪ. ಅಯ್ಯೋ ಚಿಕ್ಕಿ, ಈ ಫೋಟೋದಲ್ಲಿ ನಿನ್ ಬಟ್ಟೆನೇ ಹಾಕಿಲ್ಲ. ಏ, ಸುಮ್ಮನಿರು ಸ್ವಾತಿ. ಸ್ವಾತಿ, ನನಗೆ ತುಂಬಾ ನಾಚಿಕೆ ಆಗ್ತಿದೆ. ಸುಮ್ಮನೆ ಇರ್ತೀಯಾ? ನಿಂಗಿಲ್ಲಿ ಹೊಟ್ಟೆಲಿ ಬೆಂಕಿ ಬಿದ್ದಾಗ ಆಗ್ತಿದೆ, ನಿನಗೆ ನಾಚಿಕೆ ಆಗ್ತಿದ್ಯಾ? ಆಗ್ಲಿ ಯಾಕೆ? ಅಪ್ಪ, ನಿಮ್ಗೇನಾದ್ರೂ ಸುಟ್ಟೋಗಿರೋ ಸ್ಮೆಲ್ ಬರ್ತಿದ್ಯಾ? ಅಯ್ಯೋ, ಸ್ಟವ್ ಮೇಲೆ ಏನೋ ಇಟ್ಟಿದ್ದೆ ಅನ್ಸತ್ತೆ. ನೋಡ್ಕೊ. ಏ ಚಿಕ್ಕಿ, ಕೂತ್ಕೋ. ಈ ಫೋಟೋ ನೋಡು. ನಿನ್ಗೇನು ಅರ್ಥ ಆಗಲ್ಲ. ಸರಿ, ನೀವು ಹಾಗೆ ನೋಡ್ತೀರಿ, ನಾನು ಬರ್ತೀನಿ. ಸರಿ ಮಾವ. ಇವತ್ತು ನೀನು ಎದ್ದು ಓಡಾಡೋಕ್ಕಾಗಬಾರ್ದು. ಹಾಗೆ ಮಾಡ್ತೀನಿ, ನೋಡ್ತಿರು. ಮಾಯಾ, ಏನು ಮಾಡಬೇಡ, ಸ್ವಲ್ಪ ಸುಮ್ಮನಿರು. ಸುಮ್ಮನೆ ಇರಿ. ಅದಕ್ಕೆ ಅವಳು ಆಡೋ ಆಟಗಳಿಗೆ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈಗ ನೋಡಿ ಏನು ಮಾಡ್ತೀನಿ ಅಂತ. ಅಮ್ಮ, ಏನಾಯ್ತು ಚಿಕ್ಕಿ? ಅಮ್ಮ, ಚಿಕ್ಕಿ. ಏನಾಯ್ತು ಚಿಕ್ಕಿ? ಚಿಕ್ಕಿ, ಅಮ್ಮ ಕಾಲು. ಬೆಳಿ ಏನ್? ಅಯ್ಯೋ, ಏನ್ ಬೆಳ್ಳಿ ಇದು? ರಕ್ತ ಹೇಗಾಯ್ತು ಇದೆಲ್ಲ? ಏನಾಯ್ತಣ್ಣ? ಗೊತ್ತಿಲ್ಲ, ಏನಾಯ್ತು ಬೆಳ್ಳಿ? ಗೊತ್ತಿಲ್ಲ ಮಾವ.
ಕೋಲ್ಡ್ ಬಿತ್ತು. ರಕ್ತ ಬೇರೆ ಬರ್ತಿದ್ಯಲ್ಲ, ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಇರು. ಅಯ್ಯೋ ಬೇಡ ಮಾವ, ಅರ್ಶಿನ ಹಂಚ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೀನು ಸುಮ್ಮನೆ ಇರು ಬೆಳ್ಳಿ. ಚಿಕ್ಕಿ ಸ್ವಾತಿ ಬಾ ಪುಟ್ಟ, ಊಟ ಹಾಕ್ಕೊಡ್ತೀನಿ. ಚಿಕ್ಕಿ ನೋವಾಯ್ತಾ? ಇದೆಲ್ಲ ಏನು ನೋವಲ್ಲ ಬಿಡು. ಬೆಳಿ, ಡಾಕ್ಟ್ರಿಗೆ ಫೋನ್ ಮಾಡಿದೆ, ಇನ್ನೊಂದು 5 ನಿಮಿಷ ಬಂದ್ಬಿಡ್ತಾರೆ. ಅಯ್ಯೋ ಪರವಾಗಿಲ್ಲ ಮಾವ, ಅರ್ಶಿನ ಹಾಕ್ಕೊಂಡಿದ್ದೀನಿ. ಮಾವ ಊಟ. ಬಂದೆ. ಅಮ್ಮ, ಮಾವ ಅಯ್ಯೋ ಮಾವ ಏನಾಯ್ತು? ಕೂತ್ಕೊ ಅಂತ ಹೇಳಿದ್ದಿದ್ರೆ ಕೂತ್ಕೋತಿರ್ಲಿಲ್ವಾ? ಅಮ್ಮ ಹೋಯ್ತಪ್ಪ. ಏನಾಯ್ತು? ಹೋಯ್ತು ಅಂದ್ರೆ ಹೋಯ್ತು, ಅದನ್ನೆಲ್ಲ ಹೇಳಕ್ಕಾಗಲ್ಲ. ನಿಮಗೆ ಏನಾಯ್ತು ಅಂತ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಹೇಳಿ ಮಾವ, ಏನಾಯ್ತು? ಎಲ್ಲೋಯ್ತು? ಅದೆಲ್ಲ ಹೇಳಕ್ಕಾಗಲ್ಲ. ರೈಲು ಅಲ್ಲಿಂದ ಬಂದು ಇಲ್ಲಿಂದ ಹೋಯ್ತು. ರೈಲಿಗೆ ಮಾವ ತೋಟದಲ್ಲಿ ಬರುತ್ತೆ? ನಿನ್ ತಲೆ. ಶಂಕರಣ್ಣ, ಈ ಕಡೆ ನೋಡ್ತಿದ್ರ, ಕೆಲಸ ಮಾಡಿ. ರೈಲ್ ಬಗ್ಗೆ ಆಮೇಲೆ ಯೋಚನೆ ಮಾಡುವಂತೆ, ಮೊದಲು ಕಾಲಿಗೆ ಸಿಗಾಕೊಂಡ್ರೆ ಮುಳ್ತಾಗಿ. ಕರೆಕ್ಟು ಕಾಲ್ ಕೊಡಿ. 1 ನಿಮಿಷ, ಕಾಲ್ ಸಿಕ್ತು ಅಂತ ಮತ್ತೆ ಎಳೆಯಲ್ಲ ತಾನೆ? ಅಯ್ಯೋ 2 ನಿಮಿಷ ಸುಮ್ಮನೆ ರೀ ಮಾವ. ಕೊಡಿ ಇಲ್ಲಿ ಕಾಲು. ಅಯ್ಯೋ ತುಂಬಾ ನೋವಾಗ್ತಿದ್ಯಾ ಮಾವ? ಸ್ವಲ್ಪ ಹೊತ್ತಷ್ಟೇ. ಅಮ್ಮ, ಮಾವ ನೋವ್ತಿದ್ಯಾ? ಅಯ್ಯೋ ಮಾವ ರಕ್ತ ಬರ್ತಿದೆ. ಹಾ, ಮುಳ್ಚುತ್ತಿರೋ ರಕ್ತ ಬರ್ದೇನೇನ್ ಪೆಟ್ರೋಲ್ ಬರುತ್ತಾ? ಇಷ್ಟೊಂದು ರಕ್ತ ಬರ್ತಿದ್ಯಲ್ಲ ಮಾವ. ಇರಿ. ಏಯ್, ಅದನ್ನ ಯಾಕೆ ಕರಿತಿದ್ಯಾ? ಮಾವ ಇಲ್ಲಿ ದಾವಣಿ ಮುಖ್ಯ ಅಲ್ಲ, ನೀವು ಮುಖ್ಯ. ದಾವಣಿ ಹೋದ್ರೆ ತರ್ಬೋದು, ಕಾಲೋದ್ರೆ ತರಕ್ಕಾಗತ್ತಾ? ಅಯ್ಯೋ ದೇವ್ರೆ, ಈ ಮುಳ್ಚುತ್ತಿದ್ದಕ್ಕೆಲ್ಲ ಕಾಲು ಹೋಗುತ್ತಾ? ಹ್ಞೂ, ನಮ್ಮೂರಲ್ಲಿ ಒಬ್ರಿಗೆ ತಂತಿ ಚುಚ್ಚಿ ಕೈಯೇ ಹೋಗಿತ್ತು, ಕಾಲ್ ಹೋಗಲ್ವಾ? ಅದು ತಂತಿ, ಇದು ಮುಳ್ಳು ಬೆಳ್ಳಿ. ಎಲ್ಲ ಚೂಪಾಗೆ ಇರುತ್ತೆ ತಾನೆ. ಒಟ್ನಲ್ಲಿ ನೀವು 3 ದಿನ ರಜಾ ಹಾಕಿ ಮನೇಲೇ ಇರಿ. ಈ ಚಿಕ್ಕ ಮುಳ್ಳಿಗೆ 3 ದಿನನ? ನೀನ್ ಏನಾದ್ರೂ ಡಾಕ್ಟರ್ ಆಗಿದ್ದಿದ್ರೆ ನನ್ ಬೆರಳು ಮುಡ್ದಿದ್ರೆ ಜೀವನ ಪೂರ್ತಿ ಮನೇಲೇ ಇರಿ ಅನ್ಬಿಡ್ತಿದ್ದೆ. ಅವ್ರಿಗೋಸ್ಕರ ದಾವಣಿನೇ ಹರಿದು ಕಾಲು ಸುತ್ತಿದ್ದಾರೆ, ಜೊತೆಗೆ 3 ದಿನ ರಜಾ ಬೇರೆ. ಇಂಥ ಹೆಂಡತಿ ಇರ್ಬೇಕು ನೋಡು. ನಮ್ಮ ಮಾವನ ಮೇಲೆ ಏನಾದ್ರು ಕಣ್ಣಾಕಿದ್ರೆ ಇಲ್ಲಿ ಬಿದ್ದಿರೋ ಮುಳ್ಳು ತಗೊಂಡು ಕಣ್ಣಿಗೆ ಚುಚ್ಚಿಬಿಡ್ತೀನಿ. ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಳ್ತಿದ್ಯಾ? ಸಮಾಧಾನವಾಗಿರು. ನೀವ್ ಸುಮ್ನಿರಿ ಮಾವ, ನಿಮ್ಮಲ್ಲಿ ಯಾರೇ ಕಣ್ಣಾಕಿದ್ರು ನನಗೆ ಕೋಪ ಬರುತ್ತೆ. ಎಲ್ಲಿ ಬನ್ನಿ, ನಾನು ನಿಮ್ಮನ್ನ ಎತ್ಕೊಂಡು ಹೋಗ್ತೀನಿ. ಅಯ್ಯೋ ರಾಮ, ನನ್ನ ಎತ್ತಿತ್ಯಾ? ಹ್ಞೂ, ನನಗೆ ಗಾಯ ಆದಾಗ ನೀವು ನನ್ನನ್ನು ಎತ್ಕೊಂಡು ಹೋಗಿದ್ರಿ, ಈಗ ನಿಮ್ಮ ಗಾಯ ಆದ್ರೆ ನಾನು ಎತ್ಕೊಂಡು ಹೋಗ್ಬಾರ್ದಾ? ನನಗೆ ಎಷ್ಟು ಶಕ್ತಿ ಇದೆ ಗೊತ್ತಾ ನೋಡಿ. ಹೌದು ಬಿಡಮ್ಮ, ನಿನಗೆ ತುಂಬಾ ಶಕ್ತಿ ಇದೆ. ನನಗೆ ಶಕ್ತಿ ಇದೆ ಅಂತ ಒಪ್ಕೊಂಡ್ರಲ್ಲ, ಬನ್ನಿ ಎತ್ಕೊಂಡು ಹೋಗ್ತೀನಿ. ನನಗೇನು ಆಗಿಲ್ಲ, ನಾನೇ ನಡ್ಕೊಂಡು ಬರ್ತೀನಿ ಬಿಡು. ಸರಿ,
ಕೈ ಕೊಡಿ. ಬೆಳ್ಳಿ ಎಲ್ರು ನೋಡ್ತಿದ್ದಾರೆ. ಏ ಕೆಲಸ ಮಾಡೋದ್ ಬಿಟ್ಟು ಯಾಕೆ ಎಲ್ರು ಇಲ್ಲಿ ನೋಡ್ತಿದ್ದೀರಾ? ಮಾವ ಎಲ್ರಿಗೂ ಒಂದ್ಸರಿ ಬೈರಿ. ಸುಮ್ನೆ ಎಲ್ರು ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಕೆಲಸದಿಂದ ತೆಗ್ದಾಕ್ತೀನಿ. ಬೆಳ್ಳಿ ನನಗೆ ನಾಚಿಕೆ ಆಗ್ತಿದೆ, ನಾನು ಎದ್ದು ಬರ್ತೀನಿ ಬಿಡು. ನೀವು ಕಣ್ ಮುಚ್ಕೊಳ್ಳಿ ಮಾವ, ನಾನು ನಿಮ್ಮನ್ನ ಕುಸುಮರಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಬನ್ನಿ. ಏ ತರ್ಲೆ ತರ ಆಡ್ಬೇಡ. ನೀವ್ ಎದ್ದೇಳಿ ಮಾವ. ಏ ಎದ್ದೇಳಿ ಮಾವ, ಬನ್ನಿ. ಅಯ್ಯೋ ಏನಾಗಲ್ಲ, ಬನ್ನಿ ಮಾವ. ಅಮ್ಮ ತಾಯಿ ಈಗೇನ್ ನಿನ್ನ ಕೈ ಬೇಕು ಅಷ್ಟೇ ತಾನೆ, ತಗೋ. ನಿಧಾನವಾಗಿ ಬನ್ನಿ. ಮಾವ ನೋವ್ತಿದ್ಯಾ? ನನ್ಗೇನು ಆಗ್ತಿಲ್ಲ. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ನನಗೆ ಯಾಕೋ ನೀನು ಅನ್ಕೊಂಡಿರೋದೆಲ್ಲ ನಡೆಯುತ್ತೆ ಅನ್ನೋದೇ ಡೌಟು. ಈ ಭೂಮಿ ತಿರುಗ್ತಿದೆ ಅಂತ ನಮಗೆ ಗೊತ್ತಾಗಲ್ಲ, ಆದರೆ ಅದ್ರ ಕೆಲಸ ಅದು ಮಾಡ್ಕೊಂಡು ಹೋಗ್ತಿದೆ. ಹಾಗೆ ನಾನು ಕೂಡ ನಾನು ಮಾಡ್ತಿರೋ ಕೆಲಸ ನಡೀತಿದ್ಯೋ ಇಲ್ವೋ ಅಂತ ನನಗಷ್ಟೇ ಗೊತ್ತಿರುತ್ತೆ. ಮುಂಚೆ ನಮ್ಮ ಮನೇಲಿ ಸಿಗ್ತಿದ್ದಿದ್ದ ಗೌರವ ಈಗ ನಿನಗೆ ಸಿಗ್ತಿಲ್ಲ. ಇದನ್ನೆಲ್ಲ ನೋಡ್ಕೊಂಡು ಯಾಕೆ ಇನ್ನೂ ಸುಮ್ಮನೆ ಇದೆಯಾ? ಬೇಗ ಏನಾದರೂ ಮಾಡು. ಆ್ಯಕ್ಷನ್ ತಗೊಳ್ಳೋಕ್ಕೂ ಮುಂಚೆ ಸರಿಯಾಗಿ ಪ್ಲ್ಯಾನ್ ಮಾಡ್ಕೋಬೇಕು ಅದಕ್ಕೆ, ಇಲ್ಲ ಎಲ್ಲ ಪ್ಲ್ಯಾನು ನಮಗೆ ಉಲ್ಟಾ ಹೊಡೆಯುತ್ತೆ. ಮುತ್ತು ಮಾವ ಸ್ವಾತಿ ಸಿಕ್ಕಿರೋ ಖುಷಿನ ಹಬ್ಬದ ಥರ ಆಚರಿಸ್ತಿದ್ದಾರೆ. ನಾಳೆ ಹೇಗಾದರೂ ಮಾಡಿ ಆ ಖುಷಿನ ನಾನು ಹಾಳು ಮಾಡಬೇಕು. ಆಗಲೇ ನಾವು ಅನ್ಕೊಂಡಿದ್ದನ್ನ ಸಾಧಿಸೋಕ್ಕಾಗೋದು. ನೀನು ಬೆಳ್ಳಿನ ಮನೆ ಬಿಟ್ಟು ಕಳಿಸ್ತೀನಿ ಅಂದಾಗಲೂ ಅಣ್ಣ ಸುಮ್ಮನಿದ್ದ, ಆದರೆ ಈಗ ಪೂರ್ತಿಯಾಗಿ ಅವಳ ಕಡೆನೇ ವಾಲಿದ್ದಾನೆ. ನನಗೆ ಯಾಕೋ ನಿಂದು ಅಣ್ಣಂದು ಮದುವೆ ನಡೆಯುತ್ತೆ ಅನ್ನೋದೇ ಡೌಟು. ಭಯ ಪಡ್ಕೊಂಡಿದ್ರೆ ಯಾವ ಕೆಲಸನೂ ನಡೆಯಲ್ಲ. ಅದಕ್ಕೆ ನಾವು ಧೈರ್ಯ ಮಾಡಿ ಮುನ್ನುಗ್ಬೇಕು. ಆಗ ನಾವಿಡೋ ಪ್ರತಿಯೊಂದು ಹೆಜ್ಜೆನೂ ಒಂದು ದೊಡ್ಡ ಮೈಲಿಗಲ್ಲಾಗುತ್ತೆ. ನಾಳೆ ನಡೆಯೋ ಫಂಕ್ಷನಲ್ಲಿ ಎಲ್ಲರೂ ನನ್ನ ಕಾಲು ಹಿಡಿಬೇಕು. ಮಾಯ ಇಲ್ಲದೆ ಏನೂ ಇಲ್ಲ, ಯಾವುದು ನಡೆಯಲ್ಲ ಅಂತ ಎಲ್ರಿಗೂ ಗೊತ್ತಾಗಬೇಕು. ಹಾಗೆ ನಾನು ಮಾಡೇ ಮಾಡ್ತೀನಿ, ನೋಡ್ತೀರಿ. ಏನು ಮಾಡಬೇಕು ಅಂತಿದ್ಯಾ?